ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೂ ಮನೆ ವ್ಲಾಗ್ಸ್. ಇವತ್ತು ಕ್ಲೀನಿಂಗ್ ಬ್ಲಾಗ್ ಆಗಿರುತ್ತೆ, ಹಬ್ಬದ ಕ್ಲೀನಿಂಗ್ ಬ್ಲಾಗ್. ನಾಳೆ ಶ್ರೀರಾಮನವಮಿ ಹಬ್ಬ ಇರೋದ್ರಿಂದ ಇವತ್ತು ಫುಲ್ ಕ್ಲೀನಿಂಗು ಮಾಡ್ಕೊಳ್ಳೋಣ ಅಂತ, ಇವತ್ತು ಎಲ್ಲ ಮಾಡ್ಕೊಬಿಡೋಣ ಅಂತ. ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಅಂದರೆ ಇವತ್ತು ಸಂಜೆನೇ ಎಲ್ಲ ಕ್ಲೀನಿಂಗ್ ಮುಗ್ದಿರಬೇಕು. ಸಂಜೆ ಅಂದರೆ ರಾತ್ರಿ ಆಗ್ತಾ ಬಂದು ಟೈಮ್ ಬಂದು 7 o'clock 7:30 ಆಗಿದೆ. ಸೊ ಸಂಜೆನೇ ಪೂಜಾ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನ ಮಗ ಬಿಡಲಿಲ್ಲ, ಮಲಗಿಲ್ಲ ಅವನು. ಸೊ ಅವನ್ನ ಮಲಗಿಸ್ಬಿಟ್ಟು ಈಗ ಪೂಜಾ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಅಂದರೆ ರಾತ್ರಿ ಎಲ್ಲ ಕೆಲಸಗಳನ್ನ ಮಾಡಿಕೊಂಡ್ರೆ ಬೇಗ ಬೇಗ ಆಗುತ್ತೆ. ನನ್ನ ಮಗನಿಗೆ ಎಕ್ಸಾಮ್ ಇರೋದ್ರಿಂದ ಸೊ ಬೇಗ ಮಾಡಿಬಿಟ್ಟು ಕಳ್ಸೋಣ, ಅವನು ಹೋಗೋಷ್ಟು ಪೂಜೆ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಆ್ಯಕ್ಚುಲಿ ಬೆಳಗ್ಗೆ ಕ್ಲೀನ್ ಮಾಡ್ಕೊಳ್ಳೋಣ ಪೂಜಾ ರೂಮು ಅಂತ ಅಂದ್ಕೊಂಡೆ. ಥರ್ಸ್ಡೇ ಯೂಶ್ವಲಾಗಿ ಕ್ಲೀನ್ ಮಾಡೋದು, ಬಟ್ ಏನೋ ಗೊತ್ತಿಲ್ಲ, ನನಗೆ ಹಬ್ಬದ ದಿವಸ ಕಲಶ ಇಟ್ಟರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಕ್ಲೀನ್ ಮಾಡ್ಕೊಬಿಡೋಣ. ನಾಳೆ ಹೆಂಗೂ ಫ್ರೈಡೇ ಅಲ್ಲ, ಕಲಶ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಪೂಜಾ ರೂಮ್ ಕ್ಲೀನ್ ಮಾಡ್ಕೊತೀನಿ. ಗುಡಿಸಿ ಒರೆಸಿ ಕೆಳಗೆ ಹೋಗಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ಅಂದ್ಕೊಂಡು ನನ್ನ ಮಗ ಇದೆಲ್ಲ ಆಗಬೇಕು. ಎಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ. ಇನ್ನೂ ಅಡುಗೆ ಮಾಡಿಲ್ಲ ಇವತ್ತು. ಬೆಳಗ್ಗೆ ಸೋಯಾ ಚಂಕ್ಸ್ ಪಲಾವ್ ಮಾಡಿದ್ದೆ, ಅದೇ ಆಯಿತು. ಇನ್ನೂ ಇವಾಗ ಏನೂ ಅಡುಗೆ ಆಗಿಲ್ಲ. ಸೊ ಅಡುಗೆ ಏನು ಮಾಡ್ತೀನಿ ಏನು ಅಂತ ಗೊತ್ತಿಲ್ಲ, ಇನ್ನೂ ಯೋಚನೆ ಮಾಡಿಲ್ಲ. ಕ್ಲೀನ್ ಮಾಡಿಕೊಂಡು ಯೋಚನೆ ಮಾಡೋಣ. ಈಗ ಫಸ್ಟು ದೇವ್ರ ಮನೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಾಗಿ ಸಂಜೆ ಮೇಲೆ ಯೂಶ್ವಲಾಗಿ ನಾನು ದೇವ್ರ ಸಾಮಾನು ತೊಳೆಯೋಕ್ಕೆ ಅಷ್ಟೊಂದು ಮನಸ್ಸು ಬರೋಲ್ಲ, ಬಟ್ ಕಲಶ ಕಲಸಿಟ್ಬಿಡ್ತೀನಿ ಲೈಟ್ ಹಾಕೋಕ್ಕೂ ಮುಂಚೆ. ಆಮೇಲೆ ಅಂದರೆ ನೀಟಾಗಿ ತೊಳ್ಕೊಬೋದು ಅಂತಂದ್ಬಿಟ್ಟು. ಸೊ ಈಗ ಕಲಶ ಕಲಸಿಟ್ಟಿದ್ನಲ್ಲ, ಈಗ ಇದನ್ನೆಲ್ಲ ದೇವ್ರ ಸಾಮಾನೆಲ್ಲ ತೊಳ್ಕೊಬಿಡೋಣ ಅಂತಂದ್ಬಿಟ್ಟು ತೊಳ್ಕೊತಾಯಿನಿ. ಫೋಟೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇದೆಲ್ಲ ಮಾಡ್ಕೋಬೇಕು. ಆ್ಯಕ್ಚುಲಿ ಥರ್ಸ್ಡೇ ಎಲ್ಲ ಬೆಳಗ್ಗೆನೇ ತೊಳೆದ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಹಬ್ಬ ದಿವಸ ಕಲಶ ಇಟ್ಟರೆ ಚೆನ್ನಾಗಿರುತ್ತೆ ಅಂತ. ಯುಗಾದಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ದು, ಆಮೇಲೆ ಮಾಡಿರಲಿಲ್ಲ, 9 days ಅಲ್ವಾ. ಸೊ ಹಂಗೆ ಶ್ರೀರಾಮನವಮಿಗೆ ಮಾಡೋಣ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ. ಸೊ ಯುಗಾದಿ ಹಬ್ಬಕ್ಕೆ ತೊಳೆದಿದೆ. ಸೊ ನಮ್ಮ ನೀರು ಹೇಗೆ ಅಂದರೆ ತುಂಬ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ. ಉಪ್ಪು ಸ್ವಲ್ಪ ಹಾಟ್ ವಾಟರ್ ಜಾಸ್ತಿ ನಮ್ಮದು. ಸೊ ನಾನು ಸಿಲ್ವರ್ ಡಿಪ್ನ ಯೂಸ್ ಮಾಡಿಬಿಡ್ತೀನಿ, ಬೇಗ ಆಗುತ್ತೆ ಕೆಲಸನೂ ಕೂಡ, ಸ್ವಲ್ಪ ಈಸಿಯಾಗೂ ಕೂಡ ಆಗುತ್ತೆ. ಅಲ್ಲಿಗೂ ಆರೋ ವಾಟರಲ್ಲೇ ತೊಳಿತೀನಿ. ಫಿಲ್ಟ್ರ್ ನೀರಲ್ಲಿ ತೊಳೆಯೋದ್ರಿಂದ ಸ್ವಲ್ಪ ಲೇಟಾಗಿ ಕಲರ್ ಚೇಂಜ್ ಆಗುತ್ತೆ. ಮಾಮೂಲಿ ಕೊಳಾಯಿ ನೀರಲ್ಲಿ ಏನಾದರೂ ತೊಳೆದುಬಿಟ್ರೆ ಎಷ್ಟು ಬೇಗ ಕಲರ್ ಒಂಥರ ಬ್ಲ್ಯಾಕಾಗಿ ರೆಡ್ಗೆ ಆಗ್ಬಿಡುತ್ತೆ ಗೊತ್ತಾ ಬೆಳ್ಳಿ ಸಾಮಾನು. ಹಾಟ್ ವಾಟರಿಂದ ಅಂತ ನಾನು ಅನ್ಕೋತೀನಿ. ಆದಷ್ಟು ಫಿಲ್ಟ್ರ್ ವಾಟರ್ ಯೂಸ್ ಮಾಡಿಕೊಂಡೆ ದೇವ್ರ ಸಾಮಾನು ತೊಳ್ಕೊಳ್ಳೋ ಅಂಥದ್ದು. ಹಬ್ಬಗಳ ಟೈಮಲ್ಲಿ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ರೆ ಒಂದು ದೊಡ್ಡ ಕೆಲಸ ಮುಗೀತು ಅಂತ ಅನಿಸುತ್ತೆ. ಸೊ ಬೇರೆ ಏನಾದರೂ ಕೆಲಸಗಳೆಲ್ಲ ಇರುವಾಗ ಕಿಚನ್ ಕ್ಲೀನಿಂಗ್ ಎಲ್ಲ ಇದ್ರೆ ಕಿಚನ್ನ ಡೀಪ್ ಕ್ಲೀನ್ ಮಾಡಿಬಿಟ್ರೆ ಸಾಕಪ್ಪ ಅನ್ನೋ ಥರ ಇರುತ್ತೆ. ಸೊ ಹಬ್ಬ ಅಲ್ವಾ ಇವತ್ತು. ನನ್ನ ಮಗ ಮಲಗಿದ್ದೇ ಲೇಟ್ ಆಗಿಬಿಡ್ತು ಇವತ್ತು. ಸೊ ಅವನ್ನ ಮಲಗಿಸಿ ನಾನು ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಊರಿಗೇನೆ ಹೋಗ್ತಿಲ್ಲ ಹಬ್ಬಕ್ಕೆ, ಮಗನಿಗೆ ಎಕ್ಸಾಮ್ ಇದೆ ಅಲ್ಲ. ಸೊ ಅದಕ್ಕೆ ಏನು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಹಸ್ಬೆಂಡು ಹೋಗ್ಬೇಕಂತೆ, ಸೋರೆಕಾಯಿ ಏನೋ ಕೇಳ್ತಿದ್ದಾರೆ. ಸೊ ಅದಕ್ಕೆ ಹಸ್ಬೆಂಡ್ನ ಕಳಿಸು ಅಂತ ಹೇಳಿದ್ದಾರೆ. ಸೊ ಹಸ್ಬೆಂಡ್ ಹೋಗ್ತಾರೆ, ನಾನು ಹೋಗಿಲ್ಲ. ಹೋಗಿ ಬಂದುಬಿಡ್ತಾರೆ ಅವರು ಕೂಡ, ಶಾಪ್ಗೆ ಹೋಗೋಷ್ಟರಲ್ಲಿ ಹೋಗಿ ಬಂದುಬಿಡ್ತಾರೆ. ಸೊ ಪೂಜಾ ಸಾಮಾನೆಲ್ಲ ತೊಳೆದಿದ್ದಾಯಿತು. ಈಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಡೋಣ ಅಂತ ಟೈಲ್ಸ್ ಎಲ್ಲ ಫುಲ್ ಡೀಪ್ ಕ್ಲೀನ್ ಏನು ಮಾಡಿಲ್ಲ. ಮೊನ್ನೆ ಯುಗಾದಿ ಹಬ್ಬಕ್ಕೆಲ್ಲ ಫುಲ್ ನೀಟಾಗಿ ಒರೆಸಿ ಎಲ್ಲ ಮಾಡಿದ್ದೆ. ಇವತ್ತು ಸುಮ್ಮನೆ ಹಂಗೆ ಎಲ್ಲ ಒರೆಸ್ಕೊಂಡಿನೋ ಅಂತ ಬಟ್ಟೆ ಮಾಡಿಕೊಂಡು ನೀಟಾಗಿ ಒರೆಸ್ಕೋತೀನಿ. ಸೊ ಇಷ್ಟೇ. ವೈಟ್ ಟೈಲ್ಸ್ ಇರೋದ್ರಿಂದ ಆಗಾಗ ಫುಲ್ ಟೈಲ್ಸ್ನ ಒರೆಸ್ತಾನೆ ಇರಬೇಕು ಸೋಪ್ ವಾಟ್ರಲ್ಲಿ. ಇಲ್ಲಾಂದರೆ ಅಗರಬತ್ತಿದು ನಾನು ಧೂಪ ಬೇರೆ ಹಾಕ್ತೀನಿ ಜಾಸ್ತಿ. ನಂಗೆ ಧೂಪ ಹಾಕೋದು ಇಷ್ಟ ಆಗುತ್ತೆ ಮನೇಲಿ. ಅದೆಲ್ಲ ಬ್ಲ್ಯಾಕಾಗಿ ಕೂತ್ಕೊಂಡ್ಬಿಡುತ್ತೆ. ಸ್ವಲ್ಪ ಲಿಕ್ವಿಡ್ ಬರುತ್ತಲ್ಲ, ಹ್ಯಾಂಡ್ ವಾಶು ಇಲ್ಲ ಲಿಕ್ವಿಡ್ ಏನಾದರೂ ಹಾಕ್ಕೊಂಬಿಟ್ಟು ನೀಟಾಗಿ ಒರೆಸ್ಕೊಂಬಿಟ್ರೆ ಕ್ಲೀನಾಗಿ ವೈಟಾಗಿ ಆಗಿಬಿಡುತ್ತೆ ಟೈಲ್ಸ್ ಎಲ್ಲ. ಇಲ್ಲಾಂದರೆ ಒಂಥರ ಬ್ಲ್ಯಾಕಾಗಿ ಕಲರೆಲ್ಲ ಒಂಥರ ಅಂತ ಅನಿಸ್ತಾ ಇರುತ್ತೆ. ಈಗ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟೆ. ಮತ್ತು ನನ್ನ ಮಗ ಏನು ಮಾಡ್ತಾರೆ ಗೊತ್ತಾ, ಅಕ್ಷತೆ ಬರೋದು ಅಕ್ಷತೆ ಹಾಕೋದು. ದೇವ್ರ ಮನೇಲಿ ಎಲ್ಲಿ ಕಾಲಿಟ್ರೂ ಅಕ್ಷತೆ ಸಿಗ್ತಾನೆ ಇರುತ್ತೆ. ಈಗ ದೇವ್ರ ಮನೆ ಎಲ್ಲ ಕ್ಲೀನಿಂಗ್ ಆಯಿತು. ದೇವ್ರಿಗೆಲ್ಲ ಹೊಡಿಸ್ಬಿಟ್ಟು ಬಟ್ಟಿಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಬಟ್ಟಿಟ್ಕೋತಾ ಇದ್ದೀನಿ. ಎಲ್ಲ ದೇವ್ರ ಸಾಮಾನಿಗೆಲ್ಲ ಅಡುಗೆ ಏನು ಮಾಡಿಲ್ಲ, ಮ್ಯಾಗಿ ಇತ್ತು. ಸೊ ಇಪ್ಪಿ ಮಾಡಿ ಒಂದು ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು, ನನ್ನ ಮಗ ಮೊನ್ನೆಯಿಂದ ಕೇಳ್ತಾನೆ ಇದ್ದ, ಅಮ್ಮ ಮ್ಯಾಗಿ ಮಾಡಿಕೊಡಿ ಅಂತ. ಸರಿ ಅಂತ ಅಂದ್ಬಿಟ್ಟು ಮ್ಯಾಗಿ ಮಾಡಿಸೋದು ಒಂದು ಅಡುಗೆ ಮಾಡ್ಬಿಡ್ಬೋದು. ಹಂಗೆ ಮಾಡಿದ್ರೆ ಓಕೆ, ಬಟ್ ನನಗೆ ಹಂಗೆ ಮಾಡಿದ್ರೆ ಇಷ್ಟ ಆಗಲ್ಲ. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೋಕ್ಕೆ ಇಷ್ಟ ಆಗುತ್ತೆ. ತುಂಬ ದಿನ ತಿಂದು ಅಂದ್ಬಿಟ್ಟು ಮಾಡಿಕೊಂಡೆ. ಇವೆಲ್ಲ ಕಟ್ಟಿಟ್ಕೋಬೇಕು. ನನ್ನ ಹತ್ರ ರಾಮಂದು ಫೋಟೋ ಇಲ್ಲ. ಇದು ಆವಾಗ ಅಯೋಧ್ಯೆ ಇದು ಮಾಡಿದಾಗ ಎಲ್ಲರ ಮನೆಗೂ ಕೊಟ್ಟು ನೆನಪಿಟ್ಬೋದು ಎಲ್ಲರೂ ಕೂಡ. ಸೊ ಯಾರ ಮನೇಲಿ ಇದೆಯೋ ಇಲ್ಲ ಗೊತ್ತಿಲ್ಲ, ನಮ್ಮ ಮನೇಲಿ ಅಂತೂ ನಾನು ಫ್ರೇಮ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀನಿ. ಸೊ ಆಂಜನೇಯ ಸ್ವಾಮಿದು ಅಷ್ಟೇ, ಅದು ಒಂದು ಫ್ರೇಮ್ ನಮ್ಮ ಶಾಪಲ್ಲೇ ಇದ್ದಿತ್ತು ನೋಡಿ.
ಒಂದು ಫ್ರೇಮ್ ಹಾಕಿ ಇಟ್ಟಿದ್ದೀನಿ. ಅದೇ ನನ್ನ ಮನೆಯಲ್ಲಿ ನಾಳೆ ರಾಮನವಮಿಗೆ. ಸೊ ರಾಮ ಇಲ್ಲ ಅಂದರೂ ಕೃಷ್ಣಂದು ಇಟ್ಬಿಟ್ಟು ಮಾಡ್ಬೋದು, ಏಕೆಂದರೆ ಅದೇ ಅವತಾರ ಅಲ್ಲ ರಾಮಂದು. ಕೃಷ್ಣ, ವೆಂಕಟೇಶ್ವರ, ವಿಷ್ಣು ಎಲ್ಲ ಕೂಡ ಸೊ ಆಗುತ್ತೆ. ಇದೇ ಫೋಟೋಗೆ ನಾಳೆ ಪೂಜೆ ನಮ್ಮ ಮನೆಯಲ್ಲಿ. ಹಾಗೆ ಕೃಷ್ಣಂದಿದೆ ಚಿಕ್ಕದಾಗಿ, ಸೊ ಇದಕ್ಕೆ ಮಾಡ್ಕೋತೀನಿ. ಫೋಟೋಸ್ ಎಲ್ಲ ಏನು ಪ್ರತಿ ವಾರ ನಾನು ಒರೆಸೋದಿಲ್ಲ, ದೇವಸ್ಥಾನ ತೊಳ್ಕೊತೀನಿ ಅಷ್ಟೇ. ಹಬ್ಬಗಳಿಗೆ ಇವತ್ತು ತುಂಬ ದಿನ ಆಗ್ಬಿಟ್ಟಿದೆ ಅಂತಂದಾಗ ಮಾತ್ರ ನಾನು ತೊಳ್ಕೊಳ್ಳೋವಂಥದ್ದು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದೆಲ್ಲ ಬಟ್ಟೆ ಇಟ್ಬಿಟ್ಟು ಆಮೇಲೆ ಸಿಗ್ತೀನಿ. ಫೈನಲ್ ಆಗಿ ಇಷ್ಟು ರೆಡಿ ಮಾಡಿಟ್ಟಿದ್ದೀನಿ, ಎಲ್ಲ ಇಟ್ಟಿದ್ದೀನಿ. ಬೆಳಗ್ಗೆ ಇದು ರಂಗೋಲಿ ಹಾಕಿ ಕಲಶ ಕೂಡಿದ್ದು. ನನ್ನ ಕಂದಮ್ಮಂಗೆ ಕೆಮ್ಮು ಬಂದಿದೆ. ಯಾಕೆ ಇಲ್ಲಿ ಅವನಿಗೆ ಸರಿ ನಾನು ಮಾಡೋದಕ್ಕೆ ಅವನು ಎದ್ದೇಳೋದಕ್ಕೆ ಕರೆಕ್ಟ್ ಟೈಮ್ ಆಯಿತು. ಇಲ್ಲಿ ಸರಿ ಮಾಡಿದ್ದೀನಿ, ತಿನ್ನಿಸ್ಬೇಕು ಇಲ್ಲಿ ನಮಗೆ ಅಂತ ಅಂದ್ಬಿಟ್ಟು ಮ್ಯಾಗಿ ಮಾಡಿದ್ದೀನಿ. ತುಂಬ ದಿನ ಆಯಿತು ಮ್ಯಾಗಿ. ಸೊ ತಿನ್ಬೇಕೀಗ. ಈಗ ಕುಂಬಳಕಾಯಿ ಕಟ್ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆಗೆ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ದೇವ್ರ ಮನೆ ಕ್ಲೀನಿಂಗ್ ಮಾಡಿದೆ. ಮನೆ ಹೊರಿಸಿಲ್ಲ ನನ್ನ ಮಗ ಎದ್ದ ಅಷ್ಟರಲ್ಲಿ. ಅವನಿಗೆ ತಿನ್ಸೋಷ್ಟರಲ್ಲಿ ಟೈಮ್ ಬಂದು 10:30 ಆಗೋಯ್ತು. ಸೊ ಈಗ ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಚಪಾತಿ ಇಟ್ಟು ಕಲಸಿಡೋಣ. ಪಾತ್ರೆ ಎಲ್ಲ ತೊಳೆಯೋದಿದೆ, ಇನ್ನು ಸ್ವಲ್ಪ ತೊಳೆದಿರೋ ಪಾತ್ರೆ ಎತ್ತಿಡೋದಿದೆ, ಬೆಲ್ಲ ಒಡೆಯೋದಿದೆ, ತುಂಬ ಕೆಲಸಗಳಿದೆ. ಸೊ ಮನೆ ಒರೆಸೋಕ್ಕಾಗೋದಿಲ್ಲ, ಬೆಳಿಗ್ಗೆನೇ ಒರೆಸ್ಕೊಳ್ಳೋಣ. ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ರೆ ಆಗುತ್ತೆ. ಅಚ್ಚ ಏನು ಬೇಕಪ್ಪ? ಹಾಯ್ ಮಾಡಿ, ಗುಡ್ ನೈಟ್ ಮಾಡಿ ಎಲ್ಲರಿಗೂ. ಗುಡ್ ನೈಟ್ ಮಾಡು. ಈಗ ಚಪಾತಿ ಕಲಿಸ್ಕೊತಾ ಇದ್ದೀನಿ. ಕುಂಬಳಕಾಯಿ ಬೆಳಗ್ಗೆ ಕಟ್ ಮಾಡ್ಕೊಂಡು ಕೂತ್ಕೊಂಡೆ ತುಂಬ ಲೇಟ್ ಆಗ್ಬಿಡುತ್ತೆ. ಅದಕ್ಕೆ ರಾತ್ರಿ ಹೊತ್ತು ನಾನು ಯಾವತ್ತೇ ಕುಂಬಳಕಾಯಿ ಪಲ್ಯ ಮಾಡ್ತೀನಿ ಅಂದರೂ ಕೂಡ ಅಷ್ಟೇ, ರಾತ್ರಿನೇ ಕುಂಬಳಕಾಯಿ ಕಟ್ ಮಾಡಿದರೆ ಬೆಳಗ್ಗೆ ಪಲ್ಯ ಮಾಡ್ತೀನಿ. ಬೆಳಗ್ಗೆನೇ ಕಟ್ ಮಾಡಿ ಪಲ್ಯ ಮಾಡೋದಂದರೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ, ತುಂಬ ಗಟ್ಟಿ ಇರುತ್ತೆ, ಅದು ಕಟ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗೆ ಹಸ್ಬೆಂಡು ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಇದೆಲ್ಲ ತೊಗೊಂಡು ಬಂದಿದ್ದರು. ಸೊ ಅದನ್ನು ಕೂಡ ಬಿಡಿಸ್ಕೊಳ್ಳೋದಿತ್ತು, ಅದನ್ನೆಲ್ಲ ಬಿಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಹೆಣ್ಮಕ್ಳ ಕೆಲಸನೇ ಹಿಂಗೆ ಅಲ್ವಾ, ಏನೋ ಹಬ್ಬ ಅಂತಂದರೆ ಸಾಕು, ಅದನ್ನು ತರಿಸು, ಇದು ತರಿಸು, ಅದನ್ನು ಕ್ಲೀನ್ ಮಾಡ್ಕೊ, ಇದನ್ನು ಕ್ಲೀನ್ ಮಾಡ್ಕೊ, ಇದೇ ಆಗ್ಬಿಡುತ್ತೆ. ಕರಿಬೇವಿನ ಸೊಪ್ಪು ಮನೇಲಿತ್ತು, ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಬೇಗ ಬಾಡ್ದಂಗೆ ಆಗ್ಬಿಡುತ್ತೆ ಕರಿಬೇವಿನ ಸೊಪ್ಪು. ಮುಚ್ಚಿಗೆಗೆ, ಕೋಸಂಬರಿಗೆಲ್ಲ ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತಲ್ವ ಅಂತ ನನಗೆ ಕರಿಬೇವಿನ ಸೊಪ್ಪು ತೊಗೊಂಬನ್ನಿ ಅಂತ ಹೇಳಿದ್ದೆ. ಸೊ ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಿಟ್ಟಿರು. ತುಂಬ ದಿನ ಇರುತ್ತೆ ಅಲ್ಲ, ಮುಂಚೆ ತುಂಬ ದಿನ ಇರ್ತಿತ್ತು. ಇದಕ್ಕೂ ಔಷಧಿಗಳೆಲ್ಲ ಹೊಡಿತಾರೆ ಏನೋ ಗೊತ್ತಿಲ್ಲ, ಸ್ವಲ್ಪ ಬೇಗ ಬಾಡ್ದಂಗೆ ಆಗಿಬಿಡುತ್ತೆ. ಸೊ ಎಲ್ಲದನ್ನು ಕ್ಲೀನ್ ಮಾಡಿ ಅದೆಲ್ಲ ಎತ್ತಿಟ್ಬಿಟ್ಟು ಈಗ ಪಾತ್ರೆ ತೊಳ್ಕೊತಾ ಇದ್ದೀನಿ. ಮಸ್ಟ್ ಅನ್ಸ್ಬಿಟ್ಟು ಯಾವ ಕೆಲಸ ಆಗುತ್ತೋ ಇಲ್ಲ, ಪಾತ್ರೆ ಅಂತೂ ರಾತ್ರಿ ತೊಳೆದಿಟ್ಲೇಬೇಕು ನನಗೆ. ಇಲ್ಲ ಬೆಳಗ್ಗೆ ಇದ್ದರೆ ತುಂಬ ಕೆಲಸ ಅನಿಸುತ್ತೆ. ಕೆಲಸ ಅನ್ನೋದಕ್ಕಿಂತ ನನಗೆ ಕಿಚನ್ ಕ್ಲೀನಾಗಿಲ್ಲ, ಸ್ಲ್ಯಾಬ್ ಅಂತಂದರೆ ಅದು ನೋಡೋಷ್ಟೊತ್ತಿಗೆ ಯಪ್ಪ ಎಷ್ಟೊಂದು ಕೆಲಸ ಇದೆ, ಯಾವಾಗ ಕೆಲಸ ಮಾಡೋದು, ಅಡುಗೆ ಮಾಡಲ್ಲ, ಪಾತ್ರೆ ತೊಳಿಲ್ಲ, ಏನು ಮಾಡಲಿ ನನ್ನ ಮಗ ಇದೆಲ್ಲ ಅಷ್ಟರಲ್ಲಿ ಅನ್ನೋ ಥರ ಅನಿಸ್ಬಿಡುತ್ತೆ. ಅದಕ್ಕೆ ನನಗೆ ಎಷ್ಟೋ ತನ ಆಗಿಬಿಡಲಿ, ಫಸ್ಟು ಪಾತ್ರೆ ತೊಳ್ಕೊಬಿಡ್ತೀನಿ, ಆಮೇಲೆ ಬೇರೆ ಕೆಲಸಗಳೆಲ್ಲ ನೋಡ್ಕೊಳ್ಳೋಣ ಅಂತಂದ್ಬಿಟ್ಟು. ಅದೇನೋ ಗೊತ್ತಿಲ್ಲ, ನಾನು ಅಡುಗೆ ಮಾಡೋದಕ್ಕೆ ಪಾತ್ರೆ ಜಾಸ್ತಿ ಬೀಳುತ್ತೋ ಅಥವಾ ನಮ್ಮ ಮನೆಯಲ್ಲೇ ಇಷ್ಟು ಪಾತ್ರೆ ಬೀಳುತ್ತೋ. ನಾನು ತುಂಬ ಸತಿ ಹಸ್ಬೆಂಡ್ಗೂ ಅದೇ ಹೇಳ್ತಾ ಇರ್ತೀನಿ, ಈ ಪಾತ್ರೆ ತೊಳೆಯೋದು ಮಾರಾತಪ್ಪ. ಈಗ ಒಂದು ರೀಲ್ಸ್ ಫೇಮಸ್ ಆಗಿಬಿಟ್ಟಿದೆ ಅಲ್ಲ, ಮದುವೆ ಆದಮೇಲೆ ಮುಖನೂ ಇಷ್ಟು ತೊಳ್ಕೊಂಡು ಇಲ್ಲ, ಈ ಶಿಂಕನ್ನು ತೊಳೆಯೋದು ದೊಡ್ಡ ಕೆಲಸ, ಆ ಥರ ನಿಜ ನನಗಂತೂ. ನಾನು ಅದೇ ಹೇಳ್ತಿದ್ದೆ, ಈ ಪಾತ್ರೆ ತೊಳೆಯೋಕೆ ಒಂದು ಮಿಷಿನ್ ಕೊಡಿಸ್ಬಿಡಿ, ನಂಗೆ ಆಗಲ್ಲ ಇದನ್ನು ತೊಳೆದು ಅಂತ. ಎಷ್ಟು ಸತಿ ನಾನು ಅಡುಗೆ ಆಗಿದ ತಕ್ಷಣ ತೊಳಿತೀನಿ ಪಾತ್ರೆ, ಮತ್ತು ಊಟ ಮಾಡೋಷ್ಟ್ರಲ್ಲಿ ಪಾತ್ರೆ ಶಿಂಕ್ ತುಂಬ ಆಚೆ ಬಂದಿರುತ್ತೆ. ಪಾತ್ರೆ ನೋಡೋಷ್ಟ್ರಲ್ಲಿ ಯಪ್ಪ ಅಂತ ಅನಿಸುತ್ತೆ. ತೊಳೆಯೋದು ಒಂದು ಕೆಲಸ, ಅದೇ ಅದನ್ನು ಜೋಡಿಸೋದಿದೆಯಲ್ಲ ಅದು ಇನ್ನೊಂಥರ ಕೆಲಸ. ನನಗೆ ಈ ಪಾತ್ರೆ ತೊಳೆದಿಟ್ಟಿರೋದು ಎತ್ತಿಡೋದು, ಮಡ್ಚಿಟ್ಟಿರೋ ಬಟ್ಟೆ ಎತ್ತಿಡೋದು ಅಂದರೆ ಒಂಥರ ಸಿಕ್ಕಾಪಟ್ಟೆ. ಎಷ್ಟೇ ಬಟ್ಟೆ ಕೊಡಿ ಮಡ್ಚ್ಕೊಡ್ತೀನಿ, ಆರಾಮಾಗಿ ಮಡ್ಚ್ಕೊಡ್ತೀನಿ, ಪಾತ್ರೆನೂ ತೊಳೆದು ಬಿಡ್ತೀನಿ. ಎತ್ತಿಡೋದಿದೆಯಲ್ಲ ಅದೊಂಥರ ಇರಿಟೇಷನ್. ಅಂದರೆ ನಾನು ಎಲ್ಲಿ ಇಟ್ಕೊಂಡಿದ್ದೀನಿ ಅದು ಅಲ್ಲೇ ಇಡಬೇಕು, ಎಲ್ಲಂದರೆ ಅಲ್ಲಿ ಇಟ್ಬಿಟ್ರೆ ಸಮಾಧಾನ ಆಗೋಲ್ಲ. ಹಸ್ಬೆಂಡ್ ಹೇಳ್ತಾರೆ ನಾನು ಇಡ್ತೀನಿ ಬಿಡು ಅಂತ, ನನಗೆ ಅದು ಸರಿ ಹೋಗೋದಿಲ್ಲ, ಬೇಡ ನಾನೇ ಇಟ್ಕೊತೀನಿ ಅಂತಂದ್ಬಿಟ್ಟು ಅದನ್ನೇ ಇಡ್ತೀನಿ, ಅದನ್ನೇ ಹೇಳ್ತಿರ್ತಾರೆ. ಹೆಣ್ಮಕ್ಳಿಗೆ ಮಾಡಿಕೊಟ್ರು ತಪ್ಪು, ಮಾಡಿಕೊಟ್ಟಿಲ್ಲ ಆದರೂ ತಪ್ಪು, ನಾವು ಇಟ್ಟರೆ ಸರಿ ಹೋಗೋಲ್ಲ, ಇಟ್ಕೊಳ್ಳೋಕ್ಕೂ ಹಿಂಸೆ ನಿಮಗೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಅದು ಹಂಗೆ ಅಲ್ವಾ, ನಾವೆಲ್ಲಿ ಏನು ಇಡ್ತೀವಿ ಅದು ಕರೆಕ್ಟಾಗಿ ಅಲ್ಲೇ ಇಟ್ಟರೆ ಸಮಾಧಾನ ಆಗೋದು. ನಾವು ಹೆಂಗೆ ಇಟ್ಟರು ಅದು ನಾವಿಟ್ರೇ ನಮ್ಗೆ ಸಮಾಧಾನ, ಬೇರೆ ಯಾರಿಟ್ಟರು ಅದು ಒಂಥರ ಅದು ಸರಿ ಇಲ್ವೇನೋ ಇದು ಸರಿ ಇಲ್ವೇನೋ ಅನ್ನೋ ಥರ ಅನಿಸ್ತಾ ಇರುತ್ತೆ. ಹಾಗೆ ಇದು ಚಿಪ್ಸ್ ಮಾಡಿದ್ನಲ್ಲ, ಆಲೂಗಡ್ಡೆ ಚಿಪ್ಸು, ಆವಾಗ ದೊಡ್ಡ ದೊಡ್ಡ ಬಟ್ಟೆಗಳೆಲ್ಲ ಆಚೆ ತೆಗೆದಿದ್ದೆ. ಸೊ ಅದನ್ನೆಲ್ಲ ಕೂಡ ನೀಟಾಗಿ ತೊಳೆದು ಒಣಗಿಸಿ, ನಾನು
ತೊಳೆದ ತಕ್ಷಣ ಎತ್ತಿಡಲ್ಲ ಪಾತ್ರೆ, ಅದು ಹಾರಬೇಕು. ಸ್ವಲ್ಪ ತೇವ ಇದೆ ಅಂತಂದರೂ ಕೂಡ ಅಷ್ಟು ದುಡ್ಡು ಖರ್ಚು ಮಾಡಿ ವುಡ್ ವರ್ಕ್ ಮಾಡಿಸಿರ್ತೀವಿ. ಸೊ ಅದೆಲ್ಲ ಹಾಳಾಗಿಬಿಡುತ್ತೆ. ಸೊ ನಾನು ಪಾತ್ರೆ ತೊಳೆದು ಇಟ್ಬಿಟ್ರೆ ನೆಕ್ಸ್ಟ್ ಪಾತ್ರೆ ತೊಳೆಯೋವರೆಗೂ ಅದನ್ನು ಜೋಡ್ಸೋಕ್ಕೆ ಹೋಗಲ್ಲ. ಸೊ ಅದು ನೀಟಾಗಿ ಡ್ರೈ ಆಗಲಿ ಆಮೇಲೆ ಜೋಡಿಸ್ಕೊಳ್ಳೋಣ ಅಂತ ಅಷ್ಟೇ. ಇಲ್ಲಾಂದರೆ ಅದು ಸ್ವಲ್ಪನಾದರೂ ತೇವ ಇದ್ದೇ ಇರುತ್ತೆ. ನಮ್ಮದು ಬೇರೆ ಹಾಟ್ ವಾಟ್ರ್ ಒಂಚೂರು ಏನಾದರೂ ಬಿದ್ದರೂ ಅದು ಹಾಗೆ ಏನು ಹೇಳ್ತೀವಿ ರಸ್ಟ್ ಬಂದಂಗೆ ಅನಿಸುತ್ತೆ. ಸೊ ಅದಕ್ಕೆ ಎಲ್ಲ ಒಟ್ಟಿಗೆ ಎತ್ತಿಟ್ಕೊಟ್ಬಿಡ್ತೀನಿ. ಸೊ ಇದನ್ನೆಲ್ಲ ಎತ್ತಿಟ್ರೆ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿದಿದೆ. ಗುಡಿಸಿ ಒರೆಸೋ ಕೆಲಸ ಇತ್ತು, ಮಾಡ್ಕೊಳ್ಳೋಣ ಅನ್ಕೋತಾ ಇದ್ದೆ. ಅವನು ಕೂಡ ಎದ್ದ ಅಲ್ಲ, ಸರಿ ಹಸ್ಬೆಂಡ್ ಹೋಗಲಿ ಬಿಡು, ಬೆಳಿಗ್ಗೆ ಇನ್ನೇನು ಕೆಲಸ ಇರುತ್ತೆ, ಗುಡಿಸಿ ಒರೆಸಿ ಪೂಜೆ ಮಾಡಿಕೊಳ್ಳುವಂತೆ ಅಂತ ಹೇಳಿದ್ರು. ಸರಿ ಅಂತ ಸುಮ್ಮನೆ ಆಗಿಬಿಟ್ಟೆ. ಇಲ್ಲಿ ಪಾನಕಕ್ಕೆ ಅಂದ್ಬಿಟ್ಟು ಬೆಲ್ಲನೆಲ್ಲ ಒಡೆದಿಟ್ಕೋತಾ ಇದ್ದೀನಿ. ಏನಕ್ಕೆ ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಮಾಡಬೇಕಾಗುತ್ತೆ. ಹಸ್ಬೆಂಡ್ ಶಾಪ್ಗೆ ಹೋಗೋಕ್ಕೂ ಮುಂಚೆ ಮಾಡಿಬಿಟ್ರೆ ಪೂಜೆ ಮಾಡಿ ಅವ್ರಿಗೂ ಕೂಡ ಬಾಕ್ಸ್ ಕಟ್ಬೋದಲ್ಲ. ಇಲ್ಲಾಂದರೆ ಪಾಪ ಅವರು ಬೆಳಗ್ಗೆ ಹೋಗ್ಬಿಟ್ರೆ ಮತ್ತೆ ರಾತ್ರಿ ಬರೋದು, ರಾತ್ರಿವರೆಗೂ ಮಾಡೋಕ್ಕಾಗಲ್ಲ. ನಾನು ಪೂಜೆನೂ ಆಗಿಲ್ಲ ಅಂದರೆ ನೈವೇದ್ಯಕ್ಕೆ ಇಡದೆ ಅವ್ರಿಗೂ ಕೊಡೋಕ್ಕೂ ಆಗಲ್ಲ. ಸೊ ಆ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮಗ ಹೋಗೋಷ್ಟರಲ್ಲಿ ಆಗುತ್ತೆ, ಇಲ್ಲ ಗೊತ್ತಿಲ್ಲ. ಅವನಾದ್ರೆ ಮಧ್ಯಾಹ್ನಕ್ಕೆ ಬಂದುಬಿಡ್ತಾನೆ. ಅದಕ್ಕೆ ಹಸ್ಬೆಂಡು ಹೋಗೋಷ್ಟರಲ್ಲಿ ಎಲ್ಲ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಬೇಗ ಬೆಲ್ಲ ಎಲ್ಲ ಚಚ್ಚೋದು ಈ ಥರದ್ದನ್ನೆಲ್ಲ ಕೂಡ ಮಾಡಿ ಇಟ್ಕೋತಾ ಇದ್ದೀನಿ. ಫೈನಲಾಗಿ ಎಲ್ಲ ಕೆಲಸ ಮುಗಿದಿದೆ. ಮೀನ್ಸ್ ಮನೆ ಗುಡಿಸಿ ಒರೆಸೋ ಕೆಲಸ ಮಾತ್ರ ಇದೆ ಅಷ್ಟೇ. ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋದು, ಬೆಳಗ್ಗೆ ಸ್ನಾನ ಮಾಡಿಕೊಂಡು ಗುಡಿಸಿ ಒರೆಸಿ ಪೂಜೆ ಮಾಡ್ಕೊಳ್ಳೋವಂಥದ್ದು. ಕೆಳಗೆ ಹೋಗಿ ರಂಗೋಲಿನೂ ಹಾಕಲಿಲ್ಲ, ಏನೂ ಇಲ್ಲ. ಇದೇ ಕೆಲಸ ನಿಜ. ಎಷ್ಟೊತ್ತಾಯಿತು ಗೊತ್ತಾ, ಸಿಕ್ಕಾಪಟ್ಟೆ ಆಯಿತು. ನೋಡಿ ಎತ್ತಿರಲಿಲ್ಲ, ಎಲ್ಲ ಮಾಡಿದೆ. ಕುಂಬಳಕಾಯಿ ಇಲ್ಲೇ ಇದೆ, ಅದು ಚಿಪ್ಸ್ ಮಾಡಿರೋದು. ಇನ್ನೂ ಸ್ವಲ್ಪ ಒಣಗಬೇಕು, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಏನೇ ಮಾಡಿದ್ರು ಏನೋ ಒಂದು ಬಿಟ್ಟಿರ್ತೀನಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಎಲ್ಲರೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ನಾಳೆ ರಾಮನವಮಿ ಹಬ್ಬದ ಜೊತೆ ಸಿಗ್ತೀನಿ. ನನ್ನ ಮಗ ನೋಡಿ ಫೋನ್ ನೋಡ್ತಾ ಇದ್ದಾನೆ, ಗಲಾಟೆ ಮಾಡ್ತಾಯಿದ್ದೆ ಪಾಪ, ಅದಕ್ಕೆ ತೋರಿಸ್ತಾ ಇದ್ದಾರೆ. ಸೊ ನಾನು ಮಲ್ಕೋತೀನಿ. ಬಾಯ್, ಗುಡ್ ನೈಟ್.